ಈಗ ಆಷಾಢ ತುಳುವಿನಲ್ಲಿ ಆಟಿ, ಆಟಿ, ಸೋಣ, ಕನ್ಯಾ, ಬೊಂತೆಲ್, ಜಾರ್ದೆ, ಪೆರರ್ದೆ, ಮಾಯಿ, ಸುಗ್ಗಿ, ಹೀಗೆ 12 ತಿಂಗಳನ್ನು ನಾವು, ಅದು ಪ್ರಾದೇಶಿಕವಾಗಿ ಸ್ವಲ್ಪ ಅದರಲ್ಲಿ ಆ ಒಂದು ಶಬ್ದಗಳಲ್ಲಿ ಸ್ವಲ್ಪ ಬೇರೆತನ ಇರಬಹುದು, ಅದು ಪ್ರಾದೇಶಿಕವಾಗಿ ಹೋಗ್ತದೆ. ಅದರ ಮೊದಲು ನಮ್ಮ ನಾಗನಡೆಯ ಮಣ್ಣು ಇದು ತುಳುನಾಡು. ಈ ತುಳುನಾಡಿನ ವ್ಯಾಪ್ತಿ ರಾಮೇಶ್ವರನಿಂದ ಅಂಕೋಲ, ದಕ್ಷಿಣದಲ್ಲಿ ರಾಮೇಶ್ವರಂ, ಉತ್ತರಕ್ಕೆ ಅಂಕೋಲ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಸಹ್ಯಾದ್ರಿ ಘಟ್ಟ, ಪಶ್ಚಿಮ ಘಟ್ಟಗಳ ಝರಿಯವರೆಗೆ ಆವರಿಸಿಕೊಂಡಿತ್ತು ನಮ್ಮ ತುಳುನಾಡು. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದಂತಹ ತುಳು ಭಾಷೆ ನಮಗೆ ದೇಶವ್ಯಾಪ್ತಿಯಲ್ಲಿ ಪ್ರಾತಿನಿಧ್ಯ ಸಿಗದಿದ್ದರೂ ತುಳು ಭಾಷೆಯನ್ನು ನಾವು ಅಳಿಯಲು ಬಿಟ್ಟಿಲ್ಲ. ಅದಕ್ಕೆ ಕಾರಣ ನಾವು ನೀವು. ನಮ್ಮ ತುಳು ಸಾಹಿತಿಗಳು ಅದೆಷ್ಟೋ ಕೃತಿಗಳನ್ನು ತಂದರು. ಸುಮಾರು 2,500 ವರ್ಷಗಳ ಹಿಂದಿನ ಇತಿಹಾಸವುಳ್ಳಂತಹ ಭಾಷೆ ನಮ್ಮದು. ಅದು ದ್ರಾವಿಡ ಭಾಷೆಯಲ್ಲಿ ಒಂದಾದದ್ದು, ಅದು ತುಳು ಭಾಷೆ. ಈಗ ತುಳು ಸಂಸ್ಕೃತಿಯ ಬಗ್ಗೆ ನಾವು ಮಾತಾಡೋದಾದ್ರೆ, ನಾವು ತುಳು ಸಂಸ್ಕೃತಿಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ನಮ್ಮ ಊರಲ್ಲಿ. ನಮ್ಮ ಈಗ ಈ ತುಳುನಾಡು ಸಣ್ಣದಾಗಿದೆ. ಅದು ಹೇಗೆಂದರೆ, ಕಾಸರಗೋಡು ಅಲ್ಲಿಂದ ನಮ್ಮ ಬಾರ್ಕೂರುವರೆಗೆ ಮಾತ್ರ ತುಳುನಾಡು ಆಗಿ ಉಳಿದು ಹೋಯಿತೋ ಏನು ಅನ್ನುವಂಥ ಒಂದು ಮಾತು. ಬಹಳ ಬೇಸರ ಆಗ್ತದೆ. ಪಶ್ಚಿಮದಲ್ಲಿ ಸಮುದ್ರ ಇದೆ, ಪೂರ್ವದಲ್ಲಿ ಸಹ್ಯಾದ್ರಿ ಘಟ್ಟ, ಪಶ್ಚಿಮ ಘಟ್ಟ ಇದೆ. ಅದು ತುಳುನಾಡಿಗೆ ವ್ಯಾಪ್ತಿಯಲ್ಲಿ ಉಂಟು ಈವರೆಗೆ, ಇನ್ನು ಗೊತ್ತಿಲ್ಲ. ಈಗೀಗ ಕನ್ನಡ ಶಾಲೆಗಳು, ಇಂತಹ ಒಂದು ಕನ್ನಡ ಶಾಲೆಗಳಿಂದಾಗಿ, ಅವರ ಶಿಕ್ಷಕ ವೃಂದದವರಿಂದಾಗಿ, ಅವರ ಮಕ್ಕಳ ಪಾಲಕರಿಂದಾಗಿ ನಮ್ಮ ತುಳು ಭಾಷೆ ಉಳಿದಿದೆ ಅಂತ ಹೇಳಿ ನಾನು ಈ ವೇದಿಕೆಯಲ್ಲಿ ಹೇಳಬಯಸ್ತೇನೆ. ಈಗ ನೀವು ಎಲ್ಲರೂ ಒಂದಾಗಿ ಒಂದು ಆಷಾಢ ತಿಂಗಳಿನ ಈ ಒಂದು ದಿನದಲ್ಲಿ ನೀವು ಆಷಾಢದ ಒಂದು ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಿದ್ದೀರಿ. ಆಷಾಢ ಅಂದರೆ ಕನ್ನಡದಲ್ಲಿ ಹೇಳ್ತೇವೆ, ತುಳುವಿನಲ್ಲಿ ಆಟಿ ಅಂತ ಹೇಳ್ತೇವೆ. ಅದು ಯಾಕೆ ನಾವು ಆಚರಿಸ್ತೇವೆ ಅಂದರೆ, ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಟ್ಟು ಕೊಡಬಾರದು, ಅದು ಅಳಿಯಬಾರದು, ಅದನ್ನು ಉಳಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಆಟಿಯಲ್ಲಿ ಒಂದು ದಿನ ಮುಗ್ಧ ಮಕ್ಕಳು ಈಗ ಬೆಳೀತಾ ಇದ್ದಾರೆ. ಆ ಮಕ್ಕಳಿಗೆ ನಮ್ಮ ತುಳು ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಆಚರಣೆಗಳು ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಆಚರಣೆಯನ್ನು ಮಾಡ್ತಿದ್ದೀರಿ. ಬಹಳ ಸಂತೋಷ. ಈಗ ಆಷಾಢದಲ್ಲಿ ಒಂದು ದಿನ ಆಷಾಢ, ಆಟಿ, ಇದರ ಬಗ್ಗೆ ಹೇಳುವುದಾದರೆ, ಹಲವಾರು ವರ್ಷಗಳ ಹಿಂದೆ, ಪ್ರಾಯಶಃ 60 ವರ್ಷಗಳ ಹಿಂದೆ, 50-60 ವರ್ಷಗಳ ಹಿಂದೆ ನಮ್ಮ ಈ ತುಳುನಾಡು ಹೀಗೆ ಇರಲಿಲ್ಲ. ಮರ, ಗಿಡ, ಬಳ್ಳಿ, ನೀರಿನ ತೊರೆಗಳು, ನದಿಗಳು, ಬಾವಿಗಳು, ಕೆರೆಗಳು ಎಲ್ಲ ಹಾಗೇನೆ ಇತ್ತು. ಆದರೆ ಭೌಗೋಳಿಕವಾಗಿ ನಮ್ಮ ತುಳುನಾಡಿನ ಒಂದು ಸ್ವಾಮ್ಯ ವಿಕೃತವಾಗ್ತಾ ಹೋಯಿತು. ಅದನ್ನು ಎಲ್ಲ ನಾವು ಅಭಿವೃದ್ಧಿಯ ನೆಪದಲ್ಲಿ ನಾವು ಅದನ್ನು ಅಗೆಯ್ತೇವೆ. ಕೆಲವು ಕಡೆ ಮಣ್ಣು ತೆಗಿತೇವೆ, ಕೆಲವು ಕೆರೆಗಳನ್ನು ಹೂಳೆತ್ತುವುದಿಲ್ಲ, ಅದೆಲ್ಲ ನುಗ್ಗಿದು ಹೋಗ್ತಾ ಇದೆ. ಹಾಗೆಲ್ಲ ಆಗ್ತಾ ಉಂಟು, ನೀವೆಲ್ಲ ನೋಡಿದ್ದೀರಲ್ಲ. ಆದರೆ ಅದೇ ರೀತಿಯಲ್ಲಿ ನಮ್ಮ ತುಳು ಸಂಸ್ಕೃತಿ ಸಹ ಸ್ವಲ್ಪವಾಗಿ ಬಾಡುತ್ತಾ ಉಂಟೋ ಎನ್ನುವ ಒಂದು ಅನುಮಾನ ನನ್ನದು. ಹಾಗಾಗಿ ಇಂತಹ ಒಂದು ಸಾಂಸ್ಕೃತಿಕ ಕೆಲಸ ಆಗುವುದು ಬಹಳ ಮಹತ್ವಪೂರ್ಣವಾದದ್ದು, ಅದು ಆಗಲೇಬೇಕು. ಆಟಿಯಲ್ಲಿ ಮೊದಲಿನ ದಿನಗಳ ಬಗ್ಗೆ ಹೇಳುವುದಾದರೆ, ನನ್ನ ವಯಸ್ಸು ಒಂದು 5-6 ವರ್ಷ ಆಗುವಾಗ ನಮ್ಮದು ಮುಳಿಮಾಡಿನ ಮನೆ. ಆವಾಗ ಮಳೆ ಎಂದರೆ, ಈಗಲೂ ಸಹ ಮಳೆ ಇದೆ, ಆದರೆ ಆಗಿನ ಮಳೆ ಮತ್ತು ಈಗಿನ ಮಳೆಗೆ ತುಂಬ ವ್ಯತ್ಯಾಸ ಇದೆ. ಆಟಿದ ತಿಂಗಳು ಪುನರ್ವಸು ವರ್ಷಧಾರೆ ಆಗ್ತದೆ. ತುಳುಡು ಪುನರಸೆ ಅಂತ ಹೇಳ್ತೀರಿ ನೀವು. ಹಾಗಾಗಿ ಅದನ್ನು, ಆ ಮಳೆ ಅಂದರೆ ಇಷ್ಟು ಧಾರಾಕಾರವಾಗಿ ಹರಿತದೆ ಅಂದರೆ ನೀವು ಮನೆಯಿಂದ ಹೊರಗೆ ಕಾಲಿಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಆಟಿ ತಿಂಗಳಲ್ಲಿ ನಮಗೆ ಎಲ್ಲಿಯೂ ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ ಮಳೆಯಿಂದಾಗಿ.
ಎಲ್ಲ ಕಡೆ ನೆರೆ ನೀರು, ಎಲ್ಲ ಕಡೆ ನೀರು. ಹೊರಗೆ ಹೋದಾಗ ತುಂಬ ಸಿಹಿ ಗಾಳಿ. ಸಿಹಿ ಗಾಳಿ ಅಂದರೆ ನೀವು ಈಗ ನನಗೆ ಕೇಳ್ಬೋದು, ಅದು ಎಂಥದ್ದು ಒಂದು ಸಿಹಿ ಗಾಳಿ ಅಂತೇಳಿ. ನಾನಾಗಿ ಪಡುವಣಕ್ಕೆ ಮುಖ ಮಾಡಿ ಬೀಸುವ ಗಾಳಿಗೆ ಬಾಯೊಡ್ಡುವಾಗ ಆ ಗಾಳಿಯೊಂದಿಗೆ ಬೀಳುವಂಥ ಮಳೆಹನಿಯ ಝರಿಗಳು ನನ್ನ ಬಾಯನ್ನು ಸಿಹಿ ಮಾಡಿತ್ತು. ಹಾಗಾಗಿ ನಾನು ಆ ಸಿಹಿ ಗಾಳಿ ಆಟಿ ತಿಂಗಳಲ್ಲಿ, ಆಷಾಢ ತಿಂಗಳಲ್ಲಿ ಇರ್ತದೆ. ಈಗ ಇವರು ನಮ್ಮ ಮುಖ್ಯಾಧ್ಯಾಪಕರು ಅವರು ಹೇಳಿದರು, ದೇಹದ ಉಷ್ಣತೆ ಜಾಸ್ತಿ ಇರ್ತದೆ, ನಾವು ಅದನ್ನು ತಂಪುಗೊಳಿಸ್ತೇವೆ ಅಂತೇಳಿ. ಆದರೆ ನಾನು ಅದನ್ನು ಸ್ವಲ್ಪ ಭಿನ್ನವಾಗಿ ಹೇಳುವುದಾದರೆ, ನಮ್ಮ ದೇಹಕ್ಕೆ ಟೈಫಾಯ್ಡ್ ಅಂತೆ ಮಂಡೆಮಾರಿ ಅಂತ ಹೇಳ್ತಿದ್ರು ಆ ಭಾಷೆಯಲ್ಲಿ. ನಿಕ್ಕಿದಾನೆ ಮಂಡೆಮಾರಿಯ ಅಂತ ಹೇಳುವುದೊಂದು ಸ್ವಾಭಾವಿಕವಾದೊಂದು ಭಾಷೆ ಇದೆ ತುಳುನಾಡಿನದ್ದು. ಮಂಡೆಮಾರಿಯ ಪರಿಭಾಷೆಯನ್ನು ನೀವು ನೋಡುವಾಗ ಅದು ಟೈಫಾಯ್ಡ್, ವಿಷಮ ಶೀತ ಜ್ವರ ಅಲ್ವಾ ಮೇಡಮ್? ವಿಷಮ ಶೀತ ಜ್ವರ ಅದು ಆಟಿಯಲ್ಲಿ ಹೆಚ್ಚು ಬರುವುದು. ಮತ್ತೆ ಕಲಾರ ಬೇದಿ ಆಗುವುದು ಆಟಿ ತಿಂಗಳಲ್ಲಿ ಜಾಸ್ತಿ. ಇದು ಯಾಕೆಂದ್ರೆ ದೇಹದ ಉಷ್ಣತೆ ಕಮ್ಮಿ ಆದಾಗ ನಮ್ಮ ದೇಹದಲ್ಲಿ ಆಗುವಂತಹ ಒಂದು ಕೆಲವು ಕ್ರಿಯೆಗಳಿಂದಾಗಿ, ಒಳಗಿನ ಕ್ರಿಯೆಗಳಿಂದಾಗಿ ಈ ಕಾಯಿಲೆಗಳು ಬರ್ತವೆ. ಯಾಕೆಂದ್ರೆ ನಮ್ಮ ಹವಾಮಾನದಿಂದಾಗಿ ಬರುವಂತಹ ಕಾಯಿಲೆಗಳು ಇದು. ನೀರಿನಿಂದಾಗಿ ಬರ್ತದೆ, ಗಾಳಿಯಿಂದಾಗಿ ಬರ್ತದೆ, ಕೆಲವರ ಆಯಾ ಶರೀರಕ್ಕೆ ಅನುಗುಣವಾಗಿ ಮತ್ತೆ ಸೊಳ್ಳೆಗಳು ಇರ್ತವೆ. ಸೊ ಹೀಗೆ ಎಲ್ಲ ಬರ್ತದೆ. ಆ ಸಮಯದಲ್ಲಿ ನಾವು ಆಸ್ಪತ್ರೆಗಳು ಇರಲಿಲ್ಲ, ಎಷ್ಟೋ ದೂರ ನಡ್ಕೊಂಡು ಹೋಗಬೇಕು. ಈಗಿನಾಗೆ ಒಂದು ಫೋನ್ ಮಾಡಿದರೆ ಬರುವಂತಹ ವ್ಯವಸ್ಥೆ ಇರಲಿಲ್ಲ, ಫೋನ್ ಇಲ್ಲವೇ ಇಲ್ಲ. ರಿಕ್ಷಾ ಈಗ ಒಂದು ಫೋನ್ ಮಾಡಿದರೆ ಮನೆ ಬಾಗಿಲಿಗೆ ಬರುವಂತಹ ವ್ಯವಸ್ಥೆ ಇದೆ. ಆವಾಗ ನಮಗೆ ತೊಡಮೆ ದಾಟಲಿಕ್ಕೆ ಒಂದು ಜನ ಬೇಕಿತ್ತು, ಯಾರಾದರೂ ಹಿಡಿದು ನಮ್ಮನ್ನು ಶಾಲೆಗೆ ಕಳಿಸು, ಹಾಗೆಲ್ಲ ಇತ್ತು. ಮತ್ತೆ ನೀರು ಹೋಗುವಂತ ಆ ಒಂದು ತೋಡು ದೊಡ್ಡ ಅದಕ್ಕೆ ತಾರ್ ಅಂತ ಹೇಳ್ತಿದ್ರು, ಅದರಲ್ಲಿ ಹೋಗುವಾಗ ಕೊಡೆ ಸಹ ಇರಲಿಲ್ಲ, ಕೊರಂ ಇಟ್ಟುಕೊಂಡೆಲ್ಲ ಹೋಗುದು. ಕೊರಮು ತುಳುವಿನಲ್ಲಿ ಕೊರಮು ಹೇಳಿ, ಅದು ಸಹ ಈಗ ನಮಗೆ ಉಂಟ ಇಲ್ಲೋ ಗೊತ್ತಿಲ್ಲ, ಅದು ಸಹ ಕಣ್ಮರಿ ಆಗ್ತಾ ಉಂಟು. ಅದರಲ್ಲಿ ಸ್ವಲ್ಪ ಸಹ ನೀರು ಬೀಳುವುದಿಲ್ಲ ಒಳಗೆ, ಬಹಳ ಒಂದು ಒಳ್ಳೆಯದಾಗಿ. ಈಗ ಕೆಲವು ಸಂತೆಗಳಲ್ಲಿ ಉಂಟು ಸ್ಟಿಲ್, ಈಗ ಸಹ ಅದು ಮಾಡ್ತಾರೆ. ಮತ್ತೆ ಹೀಗೆಲ್ಲ ಇರುವಾಗ ಆ ಸಮಯದಲ್ಲಿ ನಮಗೆ ಮನೆಯಲ್ಲೇ ಕೂತ್ಕೊಂಡು ಬೇಸರ ಆಗ್ತಿತ್ತು. ಟಿವಿ ಇರಲಿಲ್ಲ, ಏನು ಮೊಬೈಲ್ ಇರಲಿಲ್ಲ, ಏನೂ ಇಲ್ಲ, ರೇಡಿಯೋ ಸಹ ಇಲ್ಲ ಅವಾಗ. ಮತ್ತೆ ಮುಳಿಮಾಡಿನ ಮನೆಯೊಳಗೆ ಇದು ಬೆಳಕಿಲ್ಲ, ಚಿಮಣಿ ದೀಪ. ನಾನು ಆ ದಿನಗಳನ್ನು ಮೆಲುಕು ಹಾಕುದಾದ್ರೆ, ಆಟಿಯ ದಿನಗಳು, ನಾನು ಬಾಲ್ಯದಲ್ಲಿ ಕಳೆದಂತಹ ಆ ದಿನಗಳು, ಆವಾಗ ನಮಗೆ ಬಹಳ ಆಶೆ. ಏನಾದರೂ ತಿನ್ನಬೇಕು, ಏನು ತಿಂದರೂ ಬಿಸಿ ಬಿಸಿ ಕೊಡ್ತಿದ್ರು ಅಮ್ಮ, ಗಂಜಿ ಮತ್ತು ಉಪ್ಪಿನಕಾಯಿ. ನಾವು ಕೂಡು ಕುಟುಂಬ ಇತ್ತು ನಮ್ಮ ಮನೆಯಲ್ಲಿ, ಒಂದು 15-16 ಮಂದಿ ಕೂಡು ಕುಟುಂಬ ಪಣಿಯೂರಿನಲ್ಲಿ. ನಮ್ಮದು ಸ್ವಲ್ಪ ಸಾಗುವಳಿ ಇತ್ತು, ಒಂದು 5-6 ಎಕರೆ, ಈಗ ಗೊತ್ತಾಗೋದಿಲ್ಲ ಎಷ್ಟಂತ, ಗದ್ದೆಗಳು ಎಲ್ಲ. ಆವಾಗ ನಮ್ಮ ಕೂಡು ಕುಟುಂಬದಲ್ಲಿ ಒಂದೇ ಕರದಲ್ಲಿ ಗಂಜಿಯನ್ನು ಬೇಯಿಸಿ, ಆಟಿ ಬರುವ ಮುನ್ನವೇ ಪೆಜಕಾಯಿ ಮತ್ತು ಮಾವಿನಕಾಯಿಯನ್ನು ಇದಕ್ಕೆ ಉಪ್ಪು ನೀರು ತರುವುದು ಹೇಗೆ ನೋಡಿ. ಉಪ್ಪು ನೀರು ತರುವುದು ಕಡಲಿಗೆ ಹೋಗಿ, ಅಲ್ಲಿಂದ ತಂದಂಥ ಉಪ್ಪು ನೀರನ್ನು ಮಂಡೆಗೆ ಹಾಕಿ, ಆ ದೊಡ್ಡ ಒಂದು ಮಂಡೆ ಅಂತ ಹೇಳ್ತಾರೆ, ಅದಕ್ಕೆ ಹಾಕಿ, ಅದಕ್ಕೆ ನಾವು ಹಸಿ ಮಾವಿನಕಾಯಿ ಮತ್ತು ಇದು ಪೆಜಕಾಯಿ ಇದನ್ನೆಲ್ಲ ಹಾಕಿ ಇಡ್ತಿದ್ದೇವೆ. ಮತ್ತು ಹಾಗೆ ಹಲಸಿನ ಹಣ್ಣಿನ ಎಳೆಗಳನ್ನು, ಹಣ್ಣಾಗಬಾರ್ದು ಅದು, ಇದು ಅದರ ಮೊದಲು ಕಟ್ ಮಾಡಿ ಅದನ್ನೆಲ್ಲ ಉಪ್ಪಡು ಬಚ್ಚಿರ ಅಂತೇಳಿ, ಅದನ್ನು ಮೊದಲು ನಾವು ಉಪ್ಪು ನೀರಲ್ಲಿ ಹಾಕಿ ಅದನ್ನು ಶೇಖರಣೆ ಮಾಡ್ತಿದ್ದೀವಿ, ಏನು ಹಾಳಾಗ್ತಿರಲಿಲ್ಲ. ಈ ಆಟಿ ತಿಂಗಳಲ್ಲಿ ಅದನ್ನು ನಾವು ಉಪಯೋಗಿಸಿದ್ದೇವೆ. ಹೇಗೆ ಅದನ್ನು ಅವೇನು ಪಿಜೆಂಕದು ಏನಾದೆಲ್ಲ ಮಾಡ್ತದೆ, ಅದನ್ನು ಇಲ್ಲದ್ರೆ ಚಟ್ನಿ ಮಾಡೋದು, ಇಲ್ಲದ್ರೆ ಒಂದು ಏನಾದರೂ ಸಾರು ಮಾಡೋದು, ಪಲ್ಯ ಮಾಡೋದು, ಹೀಗೆಲ್ಲ ವಿವಿಧ ರೀತಿಯ ಕೆಲವು ತಿನಿಸುಗಳನ್ನು ನಾವು ಮಾಡ್ತಿದ್ದೇವೆ. ಕಾರಣ ಆಟಿ ತಿಂಗಳಲ್ಲಿ ಯಾವುದೇ ಒಂದು ತರಕಾರಿಗಳು ಆಗ್ತಾ ಇರಲಿಲ್ಲ. ಯಾಕೆಂದರೆ ಮಳೆ ಅಷ್ಟುಂಟು. ನೀವು ಯಾವ ತರಕಾರಿ ಗಿಡ ನೆಟ್ಟರು ಕೂಡ, ಮನೋಳಿ ಅಂತೇಳಿ ಉಂಟಲ್ಲ, ಅದು ಸಹ ತೊಂಡೆಕಾಯಿ, ಅದನ್ನು ನೆಟ್ಟರು ಸಹ ಅದು ಮಳೆಯಿಂದಾಗಿ ಕೊಳೆತು ಹೋಗ್ತಿತ್ತು ಆ ಗಿಡ ಬಳ್ಳಿಗಳೆಲ್ಲ, ಅಂತಹ ಒಂದು ಪರಿಸ್ಥಿತಿ ಇತ್ತು. ಸೊ ಹಾಗಾಗಿ ಮತ್ತೆ ತಿಂಡಿ ತಿನಿಸಿನ ಬಗ್ಗೆ ಹೇಳುವುದಾದರೆ, ಕಿರ್ಂಬೆಲ್ ಕಂಡೆ, ಮತ್ತು ಇದು ನಮ್ಮ
ಪತ್ರೊಡೆ ಪತ್ರೊಡೆ ಮಾಡ್ತಿದ್ರು ಹಸುವಿನ ಎಲೆಯಿಂದ. ಮತ್ತು ವಿವಿಧ ರೀತಿಯ ತಿಂಡಿಗಳೆಲ್ಲ ನಾವು ನಮ್ಮ ಆವರಣದಲ್ಲಿ ಮತ್ತು ಈಗ ತ್ವಜಂಕಿನ ಗಿಡಗಳು ಮೇಲೇಳುವ ಸಮಯ, ಹಾಗಾಗಿ ತ್ವಜಂಕಿನ ಎಲೆಗಳನ್ನೆಲ್ಲ ತೆಗೆದು, ಟೆಂಡರ್ ಎಲೆಗಳನ್ನು, ಒಂದು ದೊಡ್ಡದೆಲ್ಲ ಕೆಳಗಿನ ಪೋರ್ಷನ್, ಮೇಲೆ ಇರುವಂತಹ ಪೋರ್ಷನಲ್ಲಿ ಇರುವಂತಹ ಎಲೆಗಳನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಇದು ಮಾಡಿ ಕೊತ್ತುದು ಅವೇನು ಐತೊಟ್ಟುಗು ಒಂಜಿ ಪಲ್ಯ ಮಲ್ತೊಂದಿತ್ತೇರು. ಅವು ತ್ವಜಂಕದ ಉಪ್ಪು ಬಕ್ಕ ನಮ್ಮ ನಮ್ಮ ಶೇಂಗದ ಗಿಡ ಉಪ್ಪು, ನಮ್ಮ ಕೋಡು ಪನ್ಪ ಇತ್ತನಿಗಳು ಉದ್ದದ ಕೋಡು ಪನ್ಪರು, ಈ ನಮ್ಮಂತಾರೆ ನುಗ್ಗೆಕಾಯಿ, ಅದರದ್ದು ಎಲೆಗಳನ್ನೆಲ್ಲ ಮಾಡ್ತಿದ್ರು. ಇದೆಲ್ಲ ಏನು ಮಾಡ್ತಿದ್ರಂದ್ರೆ, ಇದನ್ನೆಲ್ಲ ಯಾಕೆ ಮಾಡ್ತಿದ್ರಂದ್ರೆ, ಅದೆಲ್ಲ ನಮ್ಮ ಆ ತಣ್ಣಗಿನ ಸಮಯದಲ್ಲಿ ನಮ್ಮ ಹೊಟ್ಟೆಯನ್ನು ಬೆಚ್ಚಗಾಗಿಸುವಂತಹ ಒಂದು ಕೆಲವು ಖಾದ್ಯ ವಸ್ತುಗಳು. ಹುರುಳಿ ಮತ್ತು ರಾಗಿಯನ್ನು ಕಡೆದು ಕುಚ್ಚಲಕ್ಕಿಯೊಂದಿಗೆ ಗಂಜಿಯನ್ನು ಮಾಡ್ತಿದ್ರು. ಹುರುಳಿ, ಹುಡು ಮತ್ತು ರಾಗಿ ಇದನ್ನು ಎರಡು ನೆನೆಸಿಟ್ಟು ಅದನ್ನು ಕಡೆದು ಅಂಬಲಿಯ ಹಾಗೆ ಮಾಡಿ ಅದನ್ನು ಕುಚ್ಚಲಕ್ಕಿಯೊಟ್ಟಿಗೆ ಗಂಜಿ ಮಾಡಿ ಕೊಡ್ತಿದ್ರು. ಯಾಕೆ ಗೊತ್ತಾ? ದೇಹಕ್ಕೆ ಪೌಷ್ಟಿಕಾಂಶ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಕೊಡ್ತಿದ್ರು. ಮತ್ತೆ ಮಾಡಿದರೆ ಹೆಚ್ಚಿ ಅಕ್ಕಿಯನ್ನು ಕಡೆದು ಏನಾದರೂ ಒಂದು ಗಟ್ಟಿ, ಇಲ್ಲವೇ ಪುಂಡಿ, ಕೇನೆದ ಪುಂಡಿ, ನಿಮಗೆ ಗೊತ್ತಿರ್ಬೋದು, ನೀವು ಎಲ್ಲ ತಿಂದಿರ್ಬೋದು ಕೇನೆದ ಪುಂಡಿ. ಈಗ ಈ ಎಲ್ಲ ಖಾದ್ಯ ಪದ್ಧತಿಗಳು, ಆ ತಿನ್ನಂತಹ ಆ ಎಲ್ಲ ಯಾವುದೇ ಒಂದು ಪಲ್ಯಗಳು ಈಗ ಕಣ್ಮರೆ ಆಗ್ತಾವ. ಆಗಬಾರ್ದು. ಯಾಕೆಂದರೆ ಅವೆಲ್ಲ ನಮ್ಮ ತುಳುನಾಡಿನ ಒಂದು ಜೀವಂತ ಸಾಕ್ಷಿಗಳಾಗಿ ಬೇಕು, ನಮ್ಮ ದೈನಂದಿನ ಜೀವನದ ಒಂದು ಆಹಾರವಾಗಿ ಮುಂದುವರಿಬೇಕು ಎನ್ನುವ ನಿಟ್ಟಿನಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ವಿಷಯ ಅಂದರೆ, ಹೆಂಗಸರು ಹೊಸತ್ತು ಮದುವೆಯಾದವರು ಆಟಿಕುಲ್ಲುಣಿ ಅಂದರೆ ತವರೂರಿಗೆ ಹೋಗ್ತಾರೆ ಮದುವೆಯಾದ. ಯಾಕೆಂದರೆ ಅದಕ್ಕೆ ಕಾರಣ ಉಂಟು. ಅವರು ಬೇಸಾಯದ ಸಮಯ, ಮೊದಲೆಲ್ಲ ಆಫೀಸು ಕಚೇರಿಗಳಲ್ಲಿ ಕೆಲಸಕ್ಕೆ ಯಾರು ಹೋಗ್ತಾ ಇರಲಿಲ್ಲ, ತುಂಬ ಬೇಸಾಯ ಇಲ್ಲದವರ ಮನೆಯಲ್ಲಿ ಅವರು ಬೇರೆಯವರ ಗದ್ದೆಗಳಿಗೆ ಕೆಲಸಕ್ಕೆ ಹೋಗ್ತಿದ್ರು ಆಳುಗಳಾಗಿ. ಅದು ಸಹ ಒಂದು ಥರನಾದ ಬೇಸಾಯ, ದೈಹಿಕ ಶ್ರಮ ಇತ್ತು ಆವಾಗ ತುಂಬ. ಅದನ್ನು ಕೆಲಸ ಎಲ್ಲ ಮಾಡಿ ಹೊಸತ್ತು ಮದುವೆ ಆದಂತಹ ಒಂದು ಹುಡುಗಿ, ಹೆಣ್ಣು, ಸ್ತ್ರೀ, ಅವರು 1 ತಿಂಗಳು ತವರೂರಿನಲ್ಲಿ ತನ್ನ ತಾಯಿ, ತನ್ನ ತಂದೆ, ತನ್ನ ಅಣ್ಣ, ಅಕ್ಕ ಯಾರೇ ಇರಲಿ ಅವರೊಂದಿಗೆ ಬಹಳ ಆನಂದಮಯವಾದಂತಹ ವಾತಾವರಣದಲ್ಲಿ ಬದುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಅಲ್ಲಿಗೆ ಕಳಿಸುವ ಒಂದು ವಾಡಿಕೆ ನಮ್ಮ ತುಳುನಾಡಿನಲ್ಲಿ ಇತ್ತು. ಅದು ಆಷಾಢ ತಿಂಗಳು, ಸಂಪೂರ್ಣವಾಗಿ ಆಷಾಢ ತಿಂಗಳು. ಮತ್ತೊಂದು ವೈಜ್ಞಾನಿಕವಾಗಿ ನಾವು ಯೋಚಿಸಿದರೆ ಅದಕ್ಕೆ ಕಾರಣ ಉಂಟು. ಆಷಾಢ ತಿಂಗಳಲ್ಲಿ ಗರ್ಭಾಂಕುರ ಆದಲ್ಲಿ, ಹೊಸತು ಮದುವೆಯಾದವರಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಅವರು ಮಿಲನ ಕ್ರಿಯೆಯಲ್ಲಿ ಗರ್ಭಾಂಕುರ ಆದರೆ ಅವರು ಹೆರುವಂತಹ ಸಮಯ ಬೇಸಿಗೆ ಕಾಲ ಬೀಳ್ತದೆ. ಸರಿ, ನೀವು ಲೆಕ್ಕ ಮಾಡಿ, ಏಪ್ರಿಲ್ ಇಲ್ಲವೇ ಮೇ. ಬಹಳ ಧಗಧಗಿಸುವಂತಹ ಒಂದು ವಾತಾವರಣ, ಬಿಸಿಲು, ಬೆವರು. ಆ ಸಮಯದಲ್ಲಿ ಹುಟ್ಟುವಂತಹ ಮಗುವಿಗೆ ಮತ್ತೆ ಬಾಣಂತಿಗೆ, ಹೆರುವಂತಹ ತಾಯಿಗೆ ಆರೋಗ್ಯವು ಕೈಗೂಡುವುದಿಲ್ಲ ಆ ಕಾಲದಲ್ಲಿ ಎನ್ನುವಂತಹ ಒಂದು ಪರಿಜ್ಞಾನ ನಮ್ಮ ಹಿರಿಯರಲ್ಲಿ ಇತ್ತು. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ಏನು ಮಾಡಿದರು, ಈ ಆಟಿಕುಲ್ಲರ್ ಅಡೆಪೋಲ ಅಂತ. ಈಗ ಒಂದು ಹುಡುಗನಲ್ಲಿ ಹೇಳಿಕೆ ಆಗುದಿಲ್ಲ, ಈ ಬುಡಿ ದಿಪ್ಪಡ ಮೂಲೆ ಹೇಳಿಕೆ ಆಗುದಿಲ್ಲಲ್ಲ, ಅದಕ್ಕೆ ಹಿರಿಯರು ಅದನ್ನು ಪದ್ಧತಿ ಮಾಡಿಬಿಟ್ರು. ಆದರೆ ಇದು ನಾನು ಪಾಸಿಟಿವ್ ಆಗಿ, ಒಂದು ಆಪ್ಟಿಮಿಸ್ಟಿಕ್ ಆಗಿ ನಾನು ಯೋಚಿಸಿ ಹೇಳಿದ್ದು, ಮತ್ತೆ ಇದ್ದದ್ದೇ. ಅದು ಸಾಹಿತ್ಯದಲ್ಲಿ ಸಹ ನಮ್ಮ ಉಂಟು, ಹಿರಿಯರೆಲ್ಲ ಬರೆದಂಥ ಪುಸ್ತಕದಲ್ಲಿ ಸಹ ಅದು ಉಂಟು, ವೈಜ್ಞಾನಿಕವಾಗಿ ಅದಕ್ಕೆ ಇದು ಉಂಟು, ಹಿನ್ನೆಲೆ ಉಂಟು. ಮತ್ತೊಂದು ವಿಷಯ ಅಂದರೆ, ಆಟಿ ತಿಂಗಳಲ್ಲಿ ಎಲ್ಲರ ಮನೆಯಲ್ಲಿ ಬಡತನ ಇರ್ತದೆ. ಆದರೆ ಹೊಸತು ಮದುವೆಯಾಗಿ ಬಂದ ಹುಡುಗಿಗೆ ಏನಾದರೂ ಆ ಬಡತನದ ಇದು ಬಿಸಿ ತಟ್ಟಬಾರದೆನ್ನುವ ನಿಟ್ಟಿನಲ್ಲಿ ಅವಳು ತವರೂರಿನಲ್ಲಿ ಒಂದು ಸುಖಮಯವಾದಂಥ ಜೀವನ 1 ತಿಂಗಳಾದರೂ ಕಳೀಲಿ, ದಣಿದ ದೇಹ, ಇಷ್ಟು ಕೆಲಸ ಮಾಡಿದವಳು ಇದರಲ್ಲಿ ಗದ್ದೆಗಳಲ್ಲೆಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಕಳಿಸಿಕೊಡ್ತಿದ್ರು. ಸೊ ಇದು ಆಟಿಕುಲ್ಲು. ಈಗ ಆಟಿ ಅಮಾವಾಸ್ಯೆಯ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಆಟಿ ಅಮಾವಾಸ್ಯೆ ಅಲ್ಲಿ ಸಮುದ್ರಕ್ಕೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ನಂತರ ಅದರ ಮೊದಲು ಒಂದು ಬೆಳಿಗ್ಗೆ ಜಾವಕ್ಕೆ ಎದ್ದು ಒಂದು ನಾವು ಪಾಲದ ಕೆತ್ತದ ರಸ ಅದನ್ನು ಕುಡಿತೇವೆ, ಮದ್ದು ಅಂತೇಳಿ. ಅದಕ್ಕೆ ತುಂಬ ಹಿನ್ನೆಲೆ ಉಂಟು.
ಮೊದಲಿನ ಕಾಲದಲ್ಲಿ ಪಾಲದ ಕೆತ್ತೆಯನ್ನು ಕಬ್ಬಿಣದ ಯಾವುದೇ ಕತ್ತಿ ಇಲ್ಲವೇ ಯಾವುದೇ ಒಂದು ಇದರಲ್ಲಿ ತೆಗಿತಾ ಇರಲಿಲ್ಲ. ಯಾಕೆಂದರೆ ಆ ರಸದಲ್ಲಿರುವಂತಹ ಗುಣಗಳು, ಔಷಧೀಯ ಗುಣಗಳು ಆ ಕಬ್ಬಿನ ಸ್ಪರ್ಶದಿಂದಾಗಿ ಅದು ಕಳೆದು ಹೋಗ್ತವೆ ಎನ್ನುವಂಥದ್ದು ಹಿರಿಯರ ನಂಬಿಕೆ. ಆ ಪಾಲೆಯನ್ನು ಒಂದು ಕಲ್ಲಿನಿಂದ ಗುದ್ದಿ ಜಜ್ಜಿ ತೆಗೆಯುವ ಪದ್ಧತಿ. ಅದು ಎಷ್ಟು ಬೇಗ ಅಂದರೆ ಬೆಳಗ್ಗಿನ ಜಾವ 4 ಗಂಟೆಗೆ ಹೋಗಿ, ಕೆಲವರು 3 ಗಂಟೆಗೆ ಹೋಗ್ತಿದ್ರು. ನಿರ್ವಸ್ತ್ರವಾಗಿ ಹೋಗ್ತಿದ್ರು ಮೊದಲಿನವರು. ಈಗ ಹೋಗುವುದಿಲ್ಲ ನಿರ್ವಸ್ತ್ರವಾಗಿ. ಯಾಕೆಂದರೆ ನಿರ್ವಸ್ತ್ರವಾಗಿ ಹೋಗುವ ಅದಕ್ಕೆ ಸಹ ಒಂದು ಹಿನ್ನೆಲೆ ಉಂಟು. ಅದು ಏಕೆಂದರೆ ಆ ಹಾಳೆಯ ಮರದಲ್ಲಿ ಮೊದಲಿನ ದಿವಸವೇ ಎಲ್ಲ ಔಷಧೀಯ ಗುಣಗಳು ಆ ಮರದಲ್ಲಿ ಶೇಖರಣೆ ಆಗ್ತದೆ, ಜಮಾ ಆಗ್ತದೆ. ಒಂದು ಎಲೆ ಇರಲಿ, ಅದರ ಒಳಗೆ ಎಲ್ಲ. ಅದಕ್ಕೆ ಬಟ್ಟೆ ನಾವು ಉಟ್ಟು ಹೋಗಿ ನಾವು ಅದನ್ನು ಜಜ್ಜಿದ್ರೆ ಅದಕ್ಕೆ ಅದರಲ್ಲಿರುವಂಥ ಸಂಪೂರ್ಣವಾದಂಥ ಔಷಧೀಯ ಗುಣ ಬರುವುದಿಲ್ಲ, ಆ ರಸದಲ್ಲಿ ಬರುವುದಿಲ್ವಾ ಎನ್ನುವಂಥದ್ದು ಒಂದು ಹಿರಿಯರ ನಂಬಿಕೆ. ಹಾಗಾಗಿ ಅವರು ನಿರ್ವಸ್ತ್ರವಾಗಿ ಹೋಗಿ ಕಲ್ಲಿನಿಂದ ಜಜ್ಜಿ ಅದರ ರಸವನ್ನು ಅದರ ಪಾಲದ ಕೆತ್ತೆಯನ್ನು ಗೆತ್ತಿದ್ದು ಅದರ ರಸ ತೆಗೆದು ಅದಕ್ಕೆ ಬೊರ್ಗಲ್ಲಿನಲ್ಲಿ ಒಂದು ಒಗ್ಗರಣೆ ಕೊಡ್ತಿದ್ರು ಸಾಸಿವೆ ವ್ಯಕ್ತಿಗೆ. ನೀವೀಗ ಕೇಳ್ಬೋದು, ಬೊರ್ಗಲ್ಲಿನ ಒಗ್ಗರಣೆ ಯಾಕೆ? ಕಾರಣ, ಬೊರ್ಗಲ್ಲನ್ನು ಗೆಂಡೊಡು ಪಾಡ್ದು ಅವು ಬೆಚ್ಚಾಯಿ ಬೊಕ್ಕ ಅವೇನು ಐಕಿ ಒಂದು ಸಾಸಿವೆ ಅವೆಲ್ಲ ಒಟ್ಟು ಪಾಡ್ದು ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಯಾಕೆ ಕೊಡ್ತಾರೆ ಅಂದರೆ ಬೊರ್ಗಲ್ಲಿನಲ್ಲಿ ಒಂದು ಗುಣ ಉಂಟು. ಅದು ಬಿಸಿ ಮಾಡಿದಾಗ ಯಾವುದೇ ಒಂದು ದ್ರವದಲ್ಲಿ ವಿಷದ ಅಂಶಗಳು ಇದ್ದಲ್ಲಿ ಆ ವಿಷದ ಅಂಶವನ್ನು ಹೀರಿಕೊಳ್ಳುವಂತಹ ಒಂದು ಶಕ್ತಿ ಈ ಬೊರ್ಗಲ್ಲಿಗಿದೆ. ಹಾಗಾಗಿ ನೋಡಿ, ನಮ್ಮ ಹಿರಿಯರು ಮಾಡಿದಂತಹ ಒಂದು ಕೆಲಸಗಳು ನೋಡಿ, ಅವರ ಯೋಚನೆಗಳು ನೋಡಿ, ಅವರ ಒಂದು ಆ ವೈಜ್ಞಾನಿಕ ದೃಷ್ಟಿಕೋನ ಆ ಕಾಲದಲ್ಲಿ ಅನಕ್ಷರಸ್ಥರು ಇರುವಾಗಲೂ ಇತ್ತು. ಆ ಬೊರ್ಗಲ್ಲಿನ ಒಂದು ಒಗ್ಗರಣೆಯಿಂದಾಗಿ ಅದಕ್ಕೆ ಟೇಸ್ಟ್, ಆ ಪಾಲದ ಕೆತ್ತದ ರಸದಲ್ಲಿ ಒಂದು ಆಸ್ವಾದನೆ, ಅದನ್ನು ಒಂದು ಬಹಳ ಕಹಿಯಾಗಿರ್ಬೋದು, ಅದನ್ನು ಎಲ್ಲರಿಗೂ ಕೊಡ್ತಿದ್ರು. ಯಾಕೆಂದರೆ ಯಾವುದೇ ಒಂದು ಕಾಯಿಲೆಗಳು, ರೋಗಗಳು ಬರಬಾರ್ದು ಎನ್ನುವ ದೃಷ್ಟಿಯಲ್ಲಿ ನಮ್ಮ ಶರೀರದಲ್ಲಿ ಆ ಪಾಲದ ಕೆತ್ತೆಯ ರಸದಿಂದಾಗಿ ನಮ್ಮ ಶರೀರದಲ್ಲಿ ಒಂದು ರೋಗವನ್ನು ತಡೆಗಟ್ಟುವ ನಿರೋಧಕ ಶಕ್ತಿ ಉಂಟಾಗ್ತದೆ ಎನ್ನುವಂತಹ ನಂಬಿಕೆ ಆ ದಿವಸದಲ್ಲಿ ಇತ್ತು. ಅದನ್ನು ವೈಜ್ಞಾನಿಕವಾಗಿಯೇ ತೋರಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಮತ್ತೆ ಅದು ಕುಡಿದ ನಂತರ ಮೆತ್ತೆಯ ಗಂಜಿ ಇತ್ತು. ಮೆಂತೆ ಅಂದರೆ ನಿಮಗೆ ಗೊತ್ತಿರಬಹುದು. ಮೆತ್ತದ ಗಂಜಿ, ಅದನ್ನು ಪಾಲದ ಕೆತ್ತದ ರಸ ಕುಡಿದ ನಂತರ ಮೆತ್ತೆಯ ಗಂಜಿಯನ್ನು ನಾವು ಮೆತ್ತೆಯನ್ನು ಬೇಯಿಸಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಅದನ್ನು ಸಿಹಿಗೊಳಿಸಿ ನಂತರ ಒಂದಿಷ್ಟು ತುಪ್ಪವನ್ನು ಹಾಕಿ ಕೊಡ್ತಿದ್ರು. ಇದು ಪ್ರಾಯಶಃ ಇವರಿಗೂ ಕೊಡ್ತಾರೆ. ಮದುವೆ ಆಗಲಿಕ್ಕೆ ರೆಡಿ ಆಗುವಾಗ ಒಂದು ಮದುಮಗನಿಗೆ ಮತ್ತು ಮದುಮಗಳಿಗೆ ಮದುವೆಯ 1-2 ದಿವಸಗಳ ಮುನ್ನ ಆರೋಗ್ಯ ಚೆನ್ನಾಗಲಿ ಅಂತ ಹೇಳಿ ಅದನ್ನು ಕೊಡ್ತಾರೆ. ಮೆಂತೆಯಲ್ಲಿ ಒಂದು ಗುಣ ಉಂಟು, ಅದು ನಿಮಗೆ ಸ್ತ್ರೀಯರಿಗೆ ಹೆಚ್ಚು ಗೊತ್ತಿರಬಹುದು. ಮೆತ್ತೆ ಒಂದು ಇದಕ್ಕೆ ನಮ್ಮ ಶುಗರ್, ಸಕ್ಕರೆ ಕಾಯಿಲೆಗೆ ಒಂದು ಮದ್ದಾಗಿದೆ ಒಂದು. ಎರಡನೆಯದು, ಮೆತ್ತೆಯನ್ನು ನೀರಲ್ಲಿ ಅರೆದು ಅದನ್ನು ಮೊದಲು ನೆನೆಸಿಟ್ಟು ಅದನ್ನು ಅರೆದು ಕೈಗೆ ಎಲ್ಲ ಇದನ್ನು ಇದು ಮಾಡಿ ಅದನ್ನು ಸವೆರಿದ್ರೆ ಮೈಯ ಬಣ್ಣ ಬದಲಿ ಆಗ್ತದೆ ಒಂದು. ಮೂರನೇದಾಗಿ, ಮೆತ್ತೆಯ ಗಂಜಿಯನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಇನ್ನಷ್ಟು ವೃದ್ಧಿ ಆಗ್ತದೆ. ಅಂದರೆ ನಮ್ಮ ಚರ್ಮ ಉಂಟಲ್ಲ, ಚರ್ಮದ ಹೊಳಪು ಜಾಸ್ತಿ ಆಗ್ತದೆ ಎನ್ನುವಂತಹ ಒಂದು ಆ ದೃಷ್ಟಿಕೋನದಿಂದಾಗಿ ನಮ್ಮ ಹಿರಿಯರು ಮೆಂತೆದ ಗಂಜಿ ಪಂಪಿನ ಒಂದು ನೀಡಿದ್ದಾರೆ. ಅದು ಆಟಿಯಲ್ಲಿ ಅದಕ್ಕೆ ಪ್ರಾಧಾನ್ಯತೆ ಸಿಕ್ಕಿದೆ. ಅದು ನಂತರ ಬೆಳೆಯುತ್ತಾ ಹೋಗಿ ಈಗ ಬಾಣಂತಿಯರಿಗೂ ಸಹ ಮೆತ್ತೆದ ಗಂಜಿ ಕೊಡ್ತೇವೆ. ಮತ್ತೆ ಇವರಿಗೆ ನಮ್ಮ ಮದುಮಗಳಿಗೆ ಸಹ, ಮದುವೆ ಆಗುವವರಿಗೆ ಸಹ ಅದು ಮೆತ್ತೆಯ ಗಂಜಿ ಮಾಡಿ ಕೊಡ್ತಾರೆ. ಅದು ಆರೋಗ್ಯದ ದೃಷ್ಟಿಯಲ್ಲಿ ಮಾಡಿತು ಇದೆಲ್ಲ. ಸೊ ಹಾಗೆ ನಮ್ಮ ತುಳುನಾಡಿನಲ್ಲಿ ಈಗ ಆಷಾಢದ ಆ ದಿನಗಳನ್ನು ನಾನು ಮೆಲುಕು ಹಾಕ್ತಾ ಹೋಗುವಾಗ ನನಗೆ ಒಂದು ಅನುಭವಕ್ಕೆ ಬಂದ ವಿಷಯ ಅಂದರೆ, ಈ ಎಲ್ಲ ಆಚರಣೆಗಳ ಒಟ್ಟಿಗೆ ಆ ದಿವಸಗಳಲ್ಲಿ, ಆ ದಿನಗಳಲ್ಲಿ ಕಾಡಿದಂತಹ ಬಡತನ ಇದ್ರೂ ಎಲ್ಲರೂ ಕೋಣಗಳು ಗದ್ದೆಯಲ್ಲಿ ಓಡ್ತವೆ. ಇದು ನಮ್ಮ ಗದ್ದೆಯನ್ನು ಉಳುವ ಎಲ್ಲ ಸಿಸ್ಟಮ್ ಆವಾಗ ಒಂದು ನಾವು ದೈಹಿಕ ಶ್ರಮದಿಂದಲೇ ಮಾಡ್ತಿದ್ದದ್ದು. ಮತ್ತು ಗುತ್ತುಬರ್ಕೆಯವರು ಸ್ವಲ್ಪ ಇದರಲ್ಲಿ
ಹಣದ ವಿಷಯದಲ್ಲಿ ಮತ್ತು ಒಂದು ಆರ್ಥಿಕವಾಗಿ ಅವರು ಸಬಲರಾಗಿದ್ದರು. ಆವಾಗ ಒಂದು ಇದಿತ್ತು, ಗುತ್ತುಬರ್ಕೆಯಲ್ಲಿ ಮಾಡಿದಂತಹ ಒಂದು ಪಾಲದ ಕೆತ್ತದ ರಸವನ್ನು ಅವರ ಒಕ್ಕಲಿಗರ ಮನೆಯಲ್ಲಿ ಎಲ್ಲ ಹಂಚಿ ಕೊಡುವಂತಹ ಒಂದು ವ್ಯವಧಾನ ಇತ್ತು. ನಾವು ಎಲ್ಲರೂ ಅವರ ಮನೆಗೆ ಹೋಗಿ ಅವರ ಮನೆ ಎದುರಲ್ಲಿ ಅವರು ಕೊಟ್ಟಂತಹ ಪಾಲದ ಕೆತ್ತದ ರಸವನ್ನು ಔಷಧ ಅಂತ ಹೇಳಿ ಮನೆಗೆ ತಂದು ತಾಯಿ ಕುಡಿಯದಿದ್ರೆ ಕೈ ಅಂತ ಉಂಟೆ ಬೆತ್ತ ಹಿಡಿದು ನಮಗೆ ಕುಡಿಸ್ತಿದ್ರು. ಅಂತಹ ಒಂದು ಕಾಲ ಇತ್ತು. ಸೊ ಇದು ಆಷಾಢದ ದಿನದಲ್ಲಿ ನಾವು ಕಂಡಂತಹ ಕೆಲವು ದಿನಗಳು. ಮತ್ತೊಂದು ವಿಷಯ ನಾನು ಹೇಳ್ತೇನೆ. ಈಗ ನೀವೆಲ್ಲ ಇದನ್ನೆಲ್ಲ ಮಾಡಿದ್ದೀರಿ, ಕೆಲವು ವಸ್ತುಗಳಿವೆ ಈಗ ಮಾಡಿ. ಕೆಲವರು ಚಟ್ನಿ ಮಾಡಿರ್ಬೋದು, ತಿಮರೆದ ಚಟ್ನಿ. ಈಗ ತಿಮರೆ ಅಂದರೆ ಆವಾಗ ಮೊದಲು, ಈಗ ಎಲ್ಲ ನಾವು ನರ್ಸರಿಯಲ್ಲಿ ತಂದು ತಿಮರೆಯನ್ನು ತಂದು ನಡುವಂಥ ಕಾಲ ಬಂದಿದೆ. ಆದರೆ ಮೊದಲು ಹಾಗೆ ಇರಲಿಲ್ಲ. ನೀವು ಖಂಡದ ಹುಣಿಗಳಲ್ಲಿ ನಡೆಯುವಾಗ ಇಬ್ಬದಿಗಳಲ್ಲಿ ತಿಮರೆ ಧಾರಾಳವಾಗಿ ಸಿಕ್ತಿತ್ತು. ತಿಮರೆಗೆ ಒಂದು ಔಷಧಿಯ ಗುಣ ಉಂಟು, ಬ್ರಾಹ್ಮಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಔಷಧಿಯ ಗುಣ ಅಂದರೆ ಇಷ್ಟು, ಅದನ್ನು ಎಣ್ಣೆಯಲ್ಲಿ ಕಾಯಿಸಿ ತಲೆಗೆ ಸಹ ಹಾಕ್ತಾ ಇದ್ದಾರೆ. ಬ್ರಾಹ್ಮಿ ತೈಲ ನಿಮಗೆ ಗೊತ್ತಿರ್ಬೋದು. ಅದಕ್ಕೆ ತಿಮರೆಯ ಚಟ್ನಿ ಕಣ್ಣಿನ ದೃಷ್ಟಿ ಉಂಟಲ್ಲ, ಅದನ್ನು ಒಳ್ಳೆದು ಮಾಡ್ತದೆ. ನೀವು ತಿಮರೆಯ ಚಟ್ನಿ ಆದಷ್ಟು ತಿಂದಷ್ಟು ನಿಮ್ಮ ಕಣ್ಣಿನ ಹೊಳಪು ಪ್ಲಸ್ ನಿಮ್ಮ ಕಣ್ಣಿನ ದೃಷ್ಟಿ ಮಾಸುವುದಿಲ್ಲ, ಅದು ಒಳ್ಳೆದಾಗಿ ಇರ್ತದೆ. ಸೊ ಮೊದಲಿನ ಮತ್ತೆ ಮೆದುಳು ಉಂಟಲ್ಲ, ಮೆದುಳು ಬ್ರಾಹ್ಮಿ, ಹೌದು, ಮೆದುಳು ಬಹಳ ಸಕ್ರಿಯವಾಗಿ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಬ್ರಾಹ್ಮಿ. ಅದಕ್ಕಾಗಿ ತಿಮರೆಯ ಚಟ್ನಿ ನಾವು ಆಷಾಢದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಯಾಕೆಂದ್ರೆ ಆ ಕಾಲದಲ್ಲಿ ಬೇರೆ ಏನು ತರಕಾರಿಗಳು ಸೊಪ್ಪುಗಳು ಎಲ್ಲ ಸಿಗುವುದಿಲ್ಲ. ಒಂದು ತೊಜಂಗ್ ಬಿಟ್ರೆ, ಇಲ್ಲವೇ ನುಗ್ಗೆಕಾಯಿಯ ಸೊಪ್ಪು ಬಿಟ್ರೆ, ಮತ್ತೊಂದು ಇದು ಬಿಟ್ರೆ ಮತ್ತೇನಿಲ್ಲ. ಹಾಗೆ ಮತ್ತೊಂದು ಔಷಧ ಅಂದ್ರೆ ಒಳ್ಳೆದ ಕೊಡಿತ ಕಷಾಯ, ಒಳ್ಳೆಯ ಕೊಡಿ ಅಂತೇಳಿ, ಅದೊಂದು ನಿಮ್ಗೆ ಇರ್ಬೋದು, ಇಲ್ಲಿ ಎಲ್ಲ ಕಡೆಗೆ ಇದೆ. ಅದರ ಕೊಡಿಗಳನ್ನೆಲ್ಲ ತೆಗೆದು ಅದು ಎಳತ್ತಿರ್ತದೆ, ಅದನ್ನು ಬೇಯಿಸಿ ಅದರ ಕಷಾಯ ಮಾಡಿ ಕೊಡ್ತಿದ್ರು. ಅದರಿಂದಾಗಿ ತುಂಬಾ ಅದು ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆಯಲ್ಲಿ ಹುಳ ಆಗುವುದಿಲ್ಲ, ಮತ್ತೆ ಜ್ವರ ಶೀತ ಕೆಮ್ಮು ಇದ್ರೆ ಅದನ್ನು ಕಡಿಮೆ ಮಾಡ್ತದೆ. ಸೊ ನಿಮಗೆ ಎಲ್ಲ ಆಯಾಮದಲ್ಲಿ ನಮ್ಮ ಶರೀರವನ್ನು ಒಳ್ಳೆಯದಾಗಿರ್ತದೆ. ಸೊ ಹೀಗೆ ಕೆಲವು ವಿಷಯಗಳು ನಮಗೆ ಈ ಪದ್ಧತಿ ಆಟಿಯಲ್ಲಿ ನಾವು ಕಲಿತುಕೊಂಡಿದ್ದೇವೆ. ಅದು ಉಳಿಸುವ ನಿಟ್ಟಿನಲ್ಲಿ ಎಲ್ಲ ನೀವು ಮಾಡಿದ್ದೀರಿ. ಮತ್ತೆ ತುಂಬ ಈಗಿನ ನಮ್ಮ ಮಕ್ಕಳಿಗೆ ನನ್ನ ಒಂದು ಕಳಕಳಿಯ ವಿನಂತಿ, ಪಾಲಕರಲ್ಲಿ ನಮ್ಮ ಮಕ್ಕಳಿಗೆ ಈ ವಿಷಯಗಳನ್ನು ನೀವು ಹೇಳಿಕೊಡಬೇಕು. ನಾವು ಹೇಗೆ ಉಳಿಸಿಕೊಳ್ಬೇಕು ಈ ಸಂಸ್ಕೃತಿಯನ್ನು, ನಮ್ಮ ತುಳುನಾಡಿನ ಪರಿಭಾಷೆಯಡಿಯಲ್ಲಿ ಬೆಳೆಯುವ ಈ ಮಕ್ಕಳು ನಮ್ಮ ಮುಂದಿನ ಜನಾಂಗ. ಅವರಿಗೆ ಇದನ್ನು ಈಗ ನಮ್ಮ ಜನರೇಷನ್ಗೆ ಇದು ಮುಗಿದೇ ಹೋಯಿತು. ಮತ್ತೆ ಅವರು ಪುನಃ ಅದನ್ನು ಮೇಲೆ ಎತ್ತುವಂತಹ ಪ್ರಯತ್ನ ಮಾಡುವುದಿಲ್ವೋ ಏನೋ ಅನಿಸಿಕೆ. ನಾನು ನನ್ನ ಮಗನದೇ ಬಗ್ಗೆ ಒಂದು ಉದಾಹರಣೆ ಕೊಡುವುದಾದ್ರೆ, ನನ್ನ ಮಗ ಕಾಲೇಜಲ್ಲಿ ನಮ್ಮ ನಿತ್ಯೆಯಲ್ಲಿ ಹೋಗ್ತಿದ್ದ, ಮನೆಯಲ್ಲಿ ಬರ್ತಿದ್ದ, ಪಪ್ಪ ಅವ್ವಾಣು ಉಂದಾಣು ಹಾಗೆ ಎಲ್ಲ ಹೇಳ್ತಿದ್ದ. ನಾನು ಅವನಿಗೆ ಇದೆಲ್ಲ ತಿಳಿಸಿ ಹೇಳುವಾಗ ಅವನಿಗೆ ಬಹಳ ಆಶ್ಚರ್ಯ ಆಗ್ತಿತ್ತು. ನಾನು ಅವನನ್ನು ಕರ್ಕೊಂಡು ಹೋಗ್ತಿದ್ದೆ, ಕೆಲವು ಆ ಗಿಡಗಳನ್ನು ತೋರಿಸ್ಲಿಕ್ಕೆ, ಒಳ್ಳೆದ ಕೊಡಿ, ಪಾಲದ ಕೆತ್ತೆ, ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗ್ತಿದ್ದೆ. ಮೊನ್ನೆಮ್ಮೆ ಫೋನ್ ಮಾಡಿ ಹೇಳಿದೆ, ಪಪ್ಪ ಎಲ್ಲ ಆಟಿಯತೆ ಆಟಿದ ಪರ ಪಾಲದ ಕೆತ್ತದ ಮರ್ದಿಯಪ್ಪ ನಿಗಲು ಪಪ್ಪರ ಕೇಳ್ತಿದ್ದ. ಯಾಕೆಂದ್ರೆ ಅವನಿಗೆ ನೋಡಿ, ಈಗಲೂ ಅವನಿಗೆ ತಲೆಯಿಂದ ಮಾಸಲಿಲ್ಲ ಆ ಮಾತುಗಳು. ಆ ನಮ್ಮ ಸಂಸ್ಕೃತಿ ಅಲ್ಲಿ ಹೋದ್ರು, ಪರರಾಷ್ಟ್ರದಲ್ಲಿ ಇದ್ರು, ಅವನಿಗೆ ಮಾಸಲಿಲ್ಲ. ಹಾಗೆ ನಮ್ಮ ಮಕ್ಕಳಿಗೆ ಈಗಲೇ ನೀವು ಹೇಳಿದ್ರೆ ಅವರಿಗೆ ಅದರ ಸಂಸ್ಕೃತಿಯ ಬಗ್ಗೆ, ಆ ತುಳು ಪಾಡ್ದನದ ಬಗ್ಗೆ, ಆಟಿಯಲ್ಲಿ ನೋಡಿ ಮನೆಯ ಒಳಗೆ ಕೂತ್ಕೊಂಡು ಪಾಡ್ದನ ಹೇಳ್ತಿದ್ರು ಹಿರಿಯರೆಲ್ಲ. ಅದನ್ನು ಒಳ್ಳೆಯ ಇದು. ಮತ್ತೆ ಆಟಿಯಲ್ಲಿ ದೈವ ದೇವರುಗಳ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕೆ ನಾನು ಒಬ್ಬರು ಹಿರಿಯರಲ್ಲಿ ನಾನು ಒಂದು ಮಾತನ್ನು ಕೇಳಿದೆ, ಅದು ಯಾಕೆ ಹಾಗೆ ಅಂತ. ದೈವಲು ಪೂರ ಗಟ್ಟಗು ಪೋಪ ಅಲ್ಪಿನ ಮುಂಗಿ ಪಾತೆರ, ಅದೇ ಸರ್, ಮಾಟಿಟ್ಟು ಪೂರ ದೈವಲು ಗಟ್ಟಗು ಪೋಪ ಮಗ ಬೊಕ್ಕ ಈಗ ಅವಳು ಬರ್ಪಿನಿ ಆಡಿದ ಸಂಕ್ರಾಂತಿ ಇಟ್ಟು ಬೊಕ್ಕ ಅದ ಮುಟ್ಟ ನಿಗುಲು ದೈವದ ಬಾಗಿಲು, ರಾಜನ್ ದೈವಗಳ ಬಾಗಿಲನ್ನು ತೆರೆಯುವುದೇ ಇಲ್ಲ. ರಾಜನ್ ದೈವಗಳಿಗೆ ಏನು ಇಡುವುದಿಲ್ಲ, ನೀರು ಸಹ ಇಡುವುದಿಲ್ಲ. ನಾವು ಈಗ ಮನೆ ದೈವಗಳಿಗೆ ಒಳಗೆ ದೈವ ಇದ್ರೆ ಕೆಲವರು ದೀಪ ಹಾಕ್ತಾರೆ, ನೀರು ಇಡ್ತಾರೆ. ಆದ್ರೆ ಆಡಿ ತಿಂಗಳಲ್ಲಿ ಇಟ್ಟು ಆ ಮಂಚವಿನಲ್ಲಿ ದೈವ ಇಲ್ಲ ಎನ್ನುವಂತ ಒಂದು ಮಾತು ಹಾಗೆ. ಸೊ ಹಾಗಾಗಿ ದೈವಗಳೆಲ್ಲ ಘಟ್ಟಕ್ಕೆ ಹೋಗುವ ಕಾಲ ಆಟಿ. ಯಾಕೆ ಹೋಗಿರ್ಬೋದು ಎನ್ನುವ ಪ್ರಶ್ನೆ ಈಗ ನಿಮ್ಮದು ಅಲ್ವಾ. ಗಟ್ಟುಕು ದಾನಿ ಪೋಪಿನಿ ಈಶ್ವರ ದೇವರು ನಿಗುಲು ತುಳು ರಾಜ್ಯಡು ನಿಗುಲು ನಿಲೆಯಾಲೆ ಪಂಡದ ದೈವಗಳನ್ನು ನಮ್ಮ ತುಳುನಾಡಿಗೆ ಕಳಿಸಿದ ನಂತರ ಆಟಿ ತಿಂಗಳಲ್ಲಿ ದೇವರನ್ನು ಕಾಣಲಿಕ್ಕೆ ಅವರು ಘಟ್ಟಕ್ಕೆ ಹೋಗ್ತಾರೆ. ಹುಡುಕಿಕೊಂಡು ದೇವರನ್ನು ಕಾಣಲಿಕ್ಕೆ ಅವರ ಈಶ್ವರ ದೇವರೆಂದು ನಾಡೊಂದು ಪೋಪಿನಿ ಪಂಪಿನ ವಾಡಿಕೆ ಉಂಟು. ಹಾಗಾಗಿ ನಮ್ಮ ಇಲ್ಲಿ ದೇವಸ್ಥಾನಗಳಲ್ಲಿ ಸಹ ಆಟಿ ತಿಂಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುವುದಿಲ್ಲ.
ಆದರೆ ಈಗ ವೈದಿಕ ನೆಲೆಯಲ್ಲಿ ಕೆಲವು ದೇವಸ್ಥಾನಗಳು ಎಲ್ಲ ತಿಂಗಳಲ್ಲಿ ಓಪನ್ ಇಡ್ತಾರೆ. ಯಾಕೆಂದರೆ ಭಕ್ತರಿಗೆ ವಂಚನೆ ಆಗಬಾರ್ದು, ಅವರು ವಂಚಿತರಾಗಬಾರ್ದು, ದರ್ಶನದಿಂದ ಪೂಜೆಗಳಿಂದ ಎಲ್ಲ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಅದನ್ನೆಲ್ಲ ಇಡ್ತಾರೆ. ಮತ್ತು ಬೊಕ್ಕ ಮಾರಿ ಗಿಡವನ ಮಾರಿ ಪೂಜೆ ತುಳುನಾಡಿನಲ್ಲಿ ಒಂಜಿ ಸಂಸ್ಕೃತಿ ಉಂಟು. ಅವು ಮಾರಿ ಪೂಜೆದಾದ ಪನ್ನಾಗ ನಮ್ಮ ಆಟಿಡೊಂಜಿ ಮಾರಿ ಗಿಡವನ ಪಂಡದು ಉಂಡು. ಎಂಕಲ್ಲ ಪಣಿಯುರುಡು ಎಂಚ ಅವು ರಾತ್ರಿಗೆ ಮಾತ್ರ ಬತ್ತದು ಅಲ್ಪ ಕೋರಿ ಕೂತುದು ಮಂಜ ಮಲ್ಪದು ಬೊಕ್ಕ ಅವಳು ಬಲಸುವೆರು. ಅವಳೊಂಜಿ ದೈವ ಉಂಡು. ಆ ದೈವನ್ ಪೂರ ಸುಗಿತದ್ದು ಪೂರ ಊರ್ದಗಲು ಬತ್ತದು ಕಾಣಿಕೆ ಪಾಡ್ದು ಅವಳು ಪೂಜೆ ಪೂರ ಮಲ್ತದ್ದು ಬೊಕ್ಕ ರಾತ್ರಿಗೆ ಮಾರಿ ಗಿಡವನ ಉದ್ದದ ರಸ್ತೆ ಮಾತಿರ್ಲ ಡೋಲು ಅವು ಒಂದು ಫೋಟೋ ಒಂದು ಗಿಡ ಅಂದ್ ಅವು ಮಾರಿದ ಒಂಜಿ ಪದ್ಧತಿ ನಮ್ಮ ಇನಿಕ್ಲ ಉಂಡು ನಮ್ಮ ಊರುಡು. ಅವು ದಾಯಗ್ ಪಂಪಿನ ಪ್ರಶ್ನೆ. ಮಾರಿ ಗಿಡವನ್ನು ಪನ್ನಾಗ ಊರುಗು ಬರ್ಪಿನ ಸಂಕಟೊಲಿನ ಊರುಗು ಬರ್ಪಿನ ಎರ್ನಲ ಒಂಜಿ ದುಂಬು ಕೆಲವು ಸೀಕಲು ಬರೋದಿತ್ತು. ಇಡೀ ಊರುಗು ಹೊರ ಬತ್ತಿನ ಮಾತ್ರೆಗಳ ಸ್ಪ್ರೆಡ್ ಅವನಿತ್ತು. ಅವು ಸಿಡುಗು ರೋಗ ಅದಕ್ಕೂ ಬೊಕ್ಕ ಜ್ವರ ಅದಕ್ಕೂ ಇಂಚ ಬರೋದಿತ್ತು. ಸೊ ಅವೇನು ತಡೆಗಟ್ಟಿನ ಶಕ್ತಿ ಮಾರಿ ಪಂಡದೆ ನಮ್ಮೊಂದು ಭೇದ ಬೊಕ್ಕ ಬೇತೆ ಊರ್ದ ಓಲ ದೈವ ಶಕ್ತಿಲು ನಮ್ಮ ಒಂದೇ ಊರಿಗೂ ಪ್ರವೇಶ ಆವಂದಿಲಿಕ್ಕ ಮಾರಿ ಶಕ್ತಿಗೆ ಮಾತ್ರ ಅವೇನು ತಡೆಯುವ ಶಕ್ತಿ ಉಪ್ಪುನು. ಬೊಕ್ಕ ನಮ್ಮ ತಾಂಕಿನ ಕಂಜಿಲೆಗ್ ಮೇರೆ ಬುಡ್ನಾಗ ಐಕ್ಲೆಲ್ಲ ಒಂಜಿನದು ರಕ್ಷಣೆ ಮಲ್ಪಿನ ಶಕ್ತಿ ಮಾರಿಗೆ ಉಂಡು ಪಂಪಿನ ಆ ನಿಟ್ಟಿಡು ನಮ್ಮ ಮಾರಿ ಗಿಡವನ್ನು ಮಲ್ತೊಂದು ಬರ್ತ. ಅಂಚನೆ ಮಾರಿಯಮ್ಮನ ದೇವಸ್ಥಾನಡು ನಮ್ಮ ಮಾರಿ ಪೂಜೆ ಪಂಪಿನಲ್ಲ ನಿರಂತರವಾದ ಆಟಿ ತಿಂಗಳು ನಡಪುಂಡು. ನಮ್ಮ ಪ್ರಾದೇಶಿಕವಾದ ತುಳುನಾಡದ ಒವ್ವೆ ಒಂಜಿ ಮಾರಿಯಮ್ಮನ ದೇವಸ್ಥಾನ ತುಲೆ ನಿಕುಲು ಆಟಿ ತಿಂಗಳು ಒಂಜಿ ಮಾರಿ ಪೂಜೆ ಉಪ್ಪುಂಡು. ಮಾರಿ ಪೂಜೆ ಪನ್ನ ದಯಪನ್ನ ಅವಲ ಐತಲ ಕಾನ್ಸೆಪ್ಟ್ ಅವೇ ಆಯಾಮೋಡು ಅವಲ ಪೋಪುಂಡು. ದಯಪನ್ನಾಗ ಮಾತೆರೆಗ್ಲ ಒಂಜಿ ಆಟಿ ತಿಂಗಳು ಆ ತಿಂಗಳು ಒಂಜಿ ಪೂಜೆ ದೇವಿಗೆ ಮಾತ್ರ ಸಲ್ಲೋಣ. ಬೇತೆ ವೈಕಿಲ ವಾ ದೇವರೆಗ್ಲ ಅಂಚಿನ ಒಂಜಿ ಮಲ್ಲ ಪೂಜೆದಾಲ ಸಮರ್ಪಣೆ ಮಲ್ಪುನ ಪದ್ಧತಿ ನಮ್ಮ ತುಳುನಾಡು ಇಚ್ಚಿ. ಸೊ ಅಂಚಾದ ನಮ್ಮ ತುಳುನಾಡದ ಸಂಸ್ಕೃತಿ ವರ್ಪುನ ಈ ನಿಟ್ಟಿಡು ನಿಗುಲ್ ಪೂರ ಇನಿ ಒಟ್ಟು ಸೇರ್ತಾರೆ. ನಿಗಲ್ನ ಜೋಕ್ಲೇನ ಇಲ್ಲದ ಪೂರ ಮೊಗಲಿಗೆ ಪೂರ ಆಟಿ ತಿಂಗಳದ ಇನಿ ಒಂಜಿ ಕಾರ್ಯಕ್ರಮ ಉಂಡು ಪಂಡದು ನಿಗುಲ್ ಒಂಜಿ ಪೂರ ಐತ ಬಗ್ಗೆ ಚರ್ಚೆ ಮಲ್ತು ಪರೆಯವು ಎನ್ನ ಕಳಕಳಿದ ವಿನಂತಿ. ತುಳುನಾಡು ತುಳು ಸಾಹಿತ್ಯ ತುಳು ಭಾಷೆ ವರಿಯೋಳು ಭಾಷೆ ವರಿಂದ ನಮ್ಮ ಸಂಸ್ಕೃತಿ ವರಿಯೋಳು. ತುಳು ಭಾಷೆ ಕೊರ್ಲುದ ಭಾಷೆ ಯಾನ್ ಎಕಡೆ ಪಂಡೆ 2,000 ಇತಿಹಾಸ ಇತ್ತಿನ ಭಾಷೆ ದ್ರಾವಿಡ ಭಾಷೆ ಇತ್ತೆ. ನಮ್ಮ ಕೇಂದ್ರಡು ಐಕೆ ಮಾನ್ಯತೆ ತಿಕ್ಕುನಂಚಿತ್ತಿನ ಮುಟ್ಟೋಗು ಬೈದಳು. ನಮ್ಮ ಮುನೇಟ್ಲ ನಮ್ಮ ರಾಜ್ಯೋಡ್ಲ ವಿಧಾನಸಭೆಡ್ಲ ಅವಳ ಪ್ರಸ್ತುತ ಆತನು ನಂಗೆ ಭಾಷೆ ಐತ ಲಿಪಿಯೇ ಬೇತೆ ಉಂಡು. ನಿಗುಲಿತ್ತೆ ಎನ್ನಾರು ನಮ್ಮ ಕನ್ನಡೋಡೆ ಅವೇನು ತುಳುನು ಬರೆಪ ಇತ್ತೆ ಯಾನ್ಲ ಒಂಜಿ ನಾಟಕ ಬರೆನಾಗ ಅವೇನು ತುಳುಲು ಯಾನು ಕನ್ನಡದ ಲಿಪಿಟ್ ಬರೆಯೋದಿಲ್ಲ. ಆಂಡ ಇತ್ತೆ ತುಳುತನೇ ಲಿಪಿ ಬೈದು ತುಳು ಸಾಹಿತ್ಯ ಅಕಾಡೆಮಿಲ ಉಂಡು ನಮ್ಮ. ಸೊ ಈ ಭಾಷೆ ವರಿಂದ ನಮ್ಮ ಈ ಸಂಸ್ಕೃತಿಲಿ ಪೂರ ವರಿ ಉಂಡು. ಇಜ್ಜಿ ಐತೆ ಸದ ನಿಗುಲು ಜೋಗುಲು ಇಂಗ್ಲೀಷ್ ಮೀಡಿಯಂ ಒಪ್ಕೊಂಡಲ್ಲ, ಇಂಗ್ಲೀಷ್ ಇದು ಕಲ್ತಿರಲ್ಲ. ಮಲ್ಲೆಜ್ಜಿ ಶಿಕ್ಷಣ ಬಂಪಿನ ಇತ್ತೆ ಬಾರಿ ಬೋಡೆ ಶಿಕ್ಷಣದಂತೆ ಭರವಸರವುದಂತಿನ ಆ ಕಾಲೋಡು ಒಂಜಿ ವೃತ್ತಿಯಾದ ನಮ್ಮ ಒಂದಿತ್ತನು ಏನ ವ್ಯವಸಾಯ ದಪ್ಪುನ ನಮ್ಮ ಊರುಳೇಡು ಪೂರ ಖಾಲಿ ಬೆನ್ನಿ ಖಾಲಿ ಭತ್ತ ಮಾತ್ರ ಬಕ್ಕದಾಲ ಇತ್ತಿಜಿ ಅದಾಗ ಇತ್ತೆ ಅಂಚತ್ತು ಇತ್ತೆ ಒರಿ ಒಂಜಿ ಹುಡುಗಿ ಪದವಿ ಮಲ್ತಡೆ ಆಯಗು ಒಂಜಿ ಬೇಲೆದ ಅರಸೊಂದು ಏನಡಲ ಒಂಜಿ ಬೇಲೆ ತಿಕ್ಕೊಡು ಕಂಪ್ಯೂಟರ್ ಪೇಡ ಇಂಜಿನಿಯರ್ ಅವಡು ಇಜ್ಜಿಡ ಡಾಕ್ಟರ್ ಕಲ್ಪೋಡು ಅಂಚಿನ ಪೂರ ಸವಲತ್ತುಲು ಉಂಡು. ದುಮ್ಮು ಆ ಭರವಸರವು ದಾಂತಿನಾಗ ಪಾಲಕೇರು ಅಗಲ ಜೋಕ್ಲೇನು ಇಜ್ಜಿ ಮಗ ಈ ಶಾಲೆ ಪೋರ್ಚಿ ಮಲ್ಲೆಜ್ಜಿ ಈ ಕಂಡೋಡು ದಪ್ಪುಲ ಈ ನಮ್ಮ ಒಂದೆಟ್ಟು ಕೆಸರು ರಂಕಿಲ ಪಂಪಿನ ಒಂಜಿ ಪಾತ್ರ ಇತ್ತನು. ಸೊ ಅಂಚಾದ ಆ ಸಂಸ್ಕೃತಿ ಅವು ಒರಿದಿತ್ತನು. ಇತ್ತೆ ನಮ್ಮ ಜನರೇಷನ್ ಹಿಡಿದ ಪಕ್ಕ ಅವು ತಪ್ಪರ ಬೆಲ್ಲಿ ಐತ ಕೊಂಡಿ ಅವು ನಿರಂತರ ಅದು ಕೊಡು. ಇತ್ತೆ ನಮ್ಮ ಏನಾತ ಜಾಸ್ತಿ ಟಿವಿದ ಎದುರುಡುಪ್ಪುವ ಬಕ್ಕ ನಮ್ಮ ಮೊಬೈಲ್ದ ಎದುರುಡುಪ್ಪುವ ಮಾತಾಡ್ಲಪ್ಪುವ ಆಂಡ ಐತ ಒಟ್ಟುಗೆ ಇತ್ತಂಡಲ್ಲ ನಮ್ಮ ಸಂಸ್ಕೃತಿನ ನಮ್ಮ ಬುಡ್ರೆ ಬಲ್ಲಿ ಬಕ್ಕ ನಮ್ಮ ಆ ಸಂಸ್ಕೃತಿನ ದಿವನೋಡು ಆಟಿದ ಆ ದಿನೊಟ್ಟು ಬರ್ಪಿನಂಚಿತನ ಆ ಮುಪ್ಪ ದಿನೊಟ್ಟು ನಮ್ಮ ಆಟಿದ ಅಮಾವಾಸ್ಯಪ್ಪು ಸಂಕ್ರಾಂತಿಪ್ಪು ಆಡಿದ ಒವ್ವೊವು ಆ ಮೀಸಲು ದೀಪಿನ ಉಪ್ಪು ನಮ್ಮ ಪೂರ ಒವ್ವೇ ಒಂಜಿ ಕಾರ್ಯಕ್ರಮ ಇತ್ತನಲ್ಲ ಅವೇನು ಮತ್ತೊಂದು ಬರ್ಕ ಬಕ್ಕ ನನಲ ಮುಂದುವರಿಸಾಗ ನಮ್ಮ ದುಂಬುದ ಜನಾಂಗವು ನಮ್ಮ ಈ ಜೋಕ್ಲೆಗ್ ಪೂರ ಐತ ಬಗ್ಗ ಮಾಹಿತಿ ಕೊಡ್ದು ತಿರಿಪಾಗ ಅಗಲೆಲ್ಲ ನಮ್ಮ ತುಳು ಭಾಷೆದ ಒಟ್ಟು ಮಲ್ಪಾಗ ಪಂಪಿನ ಈ 2 ಪಾತೆರ ಪನ್ನೊಂದು ಎಂಗ ಅವಕಾಶ ಕೊಡಲಿಕ್ಕೆ ನಿಗಲೆ ಮಾತೆರೆಲ್ಲ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ
ಇರುವ ಎಲ್ಲ ಐಟಮನ್ನು ನಾವು ಟ್ರೈ ಮಾಡಿದ್ದೇವೆ. ಮೇಯ್ನ್ ಆಗಿ ಎಂತ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕಂತ ಹೇಳಿದ್ರೆ ಮೊದಲಿಗೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಗೊತ್ತಿರಬೇಕು. ತುಳುನಾಡು ಸಂಸ್ಕೃತಿಯ ಇತಿಹಾಸ ತುಂಬಾ ದೊಡ್ಡ ಇತಿಹಾಸ. ಇದನ್ನ ನಾವು ಹೀಗೆ 1 ಬೈ 1 ಬ್ಲಾಗ್ ಮಾಡಿ, ವಿಡಿಯೋ ಮಾಡಿ ಇದನ್ನ ನಾವು ತಿಳ್ಕೊಳ್ಳುವ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗುವ. ಬಾಯ್.